ರೈತರ ಎಲ್ಲ ಸಾಲ ಮನ್ನಾ ಈ ಕೂಡಲೇ ಮಾಡಲೇಬೇಕು. ಜಿಂದಾಬಾದ್. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿ ರೈತರ ಎಲ್ಲಾ ರೀತಿಯ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಖಿಲ ಕರ್ನಾಟಕ ರೈತ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಡಳಿತದ ಭವನದ ಎದುರು ಧರಣಿ ನಡೆಸಲಾಯಿತು. ವಾಡಿಕೆ ಮಳೆಯಾಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ವಿಬಿಜಿ ರಾಮ್ಜಿ ಯೋಜನೆಯಡಿ ಬರ ಪರಿಹಾರ ಕಾಮಗಾರಿಗಳನ್ನು ಕೈಗೊಳ್ಳಬೇಕು. ಬೆಳೆ ವಿಮೆ ವ್ಯಾಪ್ತಿಗೆ ಬಾರದ ತರಕಾರಿ, ಸಿರಿಧಾನ್ಯ ಹಾಗೂ ತೋಟಗಾರಿಕಾ ಬೆಳೆಗಳಿಗೂ ಪರಿಹಾರ ನೀಡಬೇಕು. ಪ್ರತಿ ಎಕರೆಗೆ ಕನಿಷ್ಠ 40,000ದಿಂದ 50,000 ಪರಿಹಾರ ನೀಡಬೇಕು. ಕಳೆದ 40 ವರ್ಷಗಳಲ್ಲಿ ಕಂಡರಿಯದ ಬರ ಜಿಲ್ಲೆಯನ್ನು ಆವರಿಸಿದ್ದು, ಆಗಸ್ಟ್ ಮುಗಿಯುತ್ತಾ ಬಂದರೂ ಶೇಕಡಾ 80ರಷ್ಟು ರೈತರಿಗೆ ಬಿತ್ತನೆ ಮಾಡಲು ಸಾಧ್ಯವಾಗಿಲ್ಲ ಎಂದು ಸಂಘದ ಜಿಲ್ಲಾ ಸಂಚಾಲಕ ಮಂಜುನಾಥ್ ರೆಡ್ಡಿ ಹೇಳಿದರು. ಸರ್ಕಾರ ಕೂಡಲೇ ರೈತರ ಸಮಸ್ಯೆಗೆ ಸ್ಪಂದಿಸಬೇಕು ಹಾಗೂ ಎಲ್ಲ ರೀತಿಯ ಸಾಲ ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಧರಣಿಯಲ್ಲಿ ಅಖಿಲ ಕರ್ನಾಟಕ ರೈತ ಸಂಘದ ಜಿಲ್ಲಾ ಸಂಚಾಲಕರಾದ ಮಂಜುನಾಥ್ ರೆಡ್ಡಿ, ಸಹ ಸಂಚಾಲಕ ಲಕ್ಷ್ಮೀನಾರಾಯಣ, ರವಿಚಂದ್ರ ರೆಡ್ಡಿ, ಮುಖಂಡರಾದ ಹೇಮಚಂದ್ರ, ಶ್ರೀನಿವಾಸ್, ನರಸಿಂಹಪ್ಪ, ಆಂಜನೇಯ ರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ಹೋರಾಟವನ್ನು ಧರಣಿ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೀವಿ. ವಿಷಯ ಏನಂದ್ರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 40 ವರ್ಷಗಳಿಂದ ಈಚೆಗೆ ಎಂದೆಂದೂ ಕಂಡು ಕಾಣರಿಯದಂತಹ ಬರ ಪರಿಸ್ಥಿತಿ ನಮ್ಮ ಜಿಲ್ಲೆಯನ್ನು ಆವರಿಸಿದೆ. ಇಲ್ಲಿ ಶೇಕಡಾ 95ರಷ್ಟು ಪ್ರದೇಶದಲ್ಲಿ ಈಗ ಆಗಸ್ಟ್ ತಿಂಗಳು ಬಂದರೂ ಸಹ ಇದುವರೆಗೂ ಬಿತ್ತನೆ ಮಾಡಲಿಕ್ಕಾಗಿಲ್ಲ. ಬಿತ್ತನೆ ಮಾಡಿರ್ತಕ್ಕಂಥ 5% ಪ್ರದೇಶದಲ್ಲೂ ಸಹ ಮೊಳಕೆ ಬರದೆ ಇವತ್ತು ಸಂಪೂರ್ಣವಾಗಿ ಬೆಳೆ ನಷ್ಟ ಆಗಿದೆ. ಇವತ್ತು ಮಳೆಯಾಶ್ರಿತವಾಗಿರ್ತಕ್ಕಂಥ ಸಣ್ಣ ರೈತರು, ಅತಿ ಸಣ್ಣ ರೈತರು, ಹಿಂದುಳಿದ ರೈತರು, ಬಡ ರೈತರು, ದಲಿತರು ಎಲ್ಲರೂ ಕೂಡ ಇವತ್ತು ಮಳೆ ಅಭಾವದಿಂದ ಇವತ್ತು ಸಂಪೂರ್ಣವಾಗಿ ನಷ್ಟಕ್ಕೀಡಾಗಿದ್ದಾರೆ, ಸಾಲಗಾರರಾಗಿದ್ದಾರೆ. ಜೀವನ ಮಾಡೋಕ್ಕೆ ಇವತ್ತು ಸಂಕಷ್ಟ ಬಂದಿದೆ. ಕೃಷಿ ಕಾರ್ಮಿಕರಿಗೆ ಸರಿಯಾದಂಥ ಕೂಲಿ ಸಿಗ್ತಾ ಇಲ್ಲ. ಗುಳೆ ಹೋಗುವಂಥ ಪರಿಸ್ಥಿತಿ ಇವತ್ತು ರೈತರದ್ದು, ಸಣ್ಣ ರೈತರದ್ದು, ಬಡ ರೈತರದ್ದು, ಪೌರ ಕಾರ್ಮಿಕರದ್ದು ಆಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕೇಂದ್ರ, ರಾಜ್ಯ ಸರ್ಕಾರಗಳು ಯಾವುದೇ ರೀತಿಯ ಬರ ಪರಿಹಾರ ಯೋಜನೆಗಳನ್ನು ಜಾರಿ ಮಾಡದೇ ಇರುವುದರ ವಿರುದ್ಧ ಇವತ್ತು ಹಲವಾರು ನಾವು ಹಕ್ಕೊತ್ತಾಯಗಳಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆಯನ್ನು ಘೋಷಣೆ ಮಾಡಬೇಕು. ಘೋಷಣೆ ಮಾಡಿದ್ರೆ ಸಾಲದು, ನಿಜವಾದಂಥ ಪರಿಹಾರಗಳನ್ನು ನೀಡಬೇಕು. ರೈತರ ಸಾಲ ಮನ್ನಾ ಮಾಡಬೇಕು. ಏನೆಲ್ಲ ರೈತರು ನಷ್ಟ ಅನುಭವಿಸಿದರೆ ಇವತ್ತು ಭೂಮಿ ಉತ್ತಲಿಕ್ಕಾಗಿ, ಇವತ್ತು ರಸಗೊಬ್ಬರಗಳಿಗಾಗಿ, ಗೊಬ್ಬರಕ್ಕಾಗಿ ಮತ್ತು ಬಿತ್ತನೆ ಬೀಜಗಳಿಗಾಗಿ ಹಲವಾರು ಸಾವಿರಾರು ರೂಪಾಯಿ ನಷ್ಟಕ್ಕೀಡಾಗಿದ್ದಾರೆ. ಎಲ್ಲವನ್ನೂ ಸಹ ಸರಿಯಾದ ಲೆಕ್ಕಾಚಾರ ಮಾಡಿ ವೈಜ್ಞಾನಿಕ ರೀತಿಯಲ್ಲಿ ರೈತರಿಗೆ ಬೆಲೆ ನಷ್ಟ ಪರಿಹಾರವನ್ನು ನೀಡಬೇಕು. ತಕ್ಷಣ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕೇಂದ್ರ ಅಭಾವ ಪರಿಹಾರ ನಿಧಿ ಅಡಿಯಲ್ಲಿ ವೈಜ್ಞಾನಿಕವಾದ ರೀತಿಯಲ್ಲಿ ಇವತ್ತು ರೈತರಿಗೆ ನಷ್ಟ ಪರಿಹಾರ ಕೊಡಬೇಕು. ಅದೇ ರೀತಿ ಬೆಳೆ ವಿಮೆ ಮಾಡಿರ್ತಕ್ಕಂಥ ಎಲ್ಲ ರೈತರಿಗೂ ಸರಿಯಾದಂಥ ವೈಜ್ಞಾನಿಕವಾದಂಥ ಇವತ್ತು ರೈತ ಸ್ನೇಹಿಯಾದಂಥ ಪರಿಹಾರವನ್ನು ಇವತ್ತು ಕೃಷಿ ವಿಮಾ ಕಂಪನಿಗಳಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರಿಗೆ ಪರಿಹಾರವನ್ನು ಕೊಡಿಸಬೇಕು. ಅಲ್ಲದೆ ಇವತ್ತು ರೈತರ ಸಾಲವನ್ನು ಮನ್ನಾ ಮಾಡಬೇಕು. ಚಿನ್ನದ ಮೇಲಿನ ಅಡಮಾನ ಸಾಲವನ್ನು ತಕ್ಷಣ ಮನ್ನಾ ಮಾಡಬೇಕು. ಅದೇ ರೀತಿ ಹೊಸದಾಗಿ ರೈತರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ದೊಡ್ಡ ಬ್ಯಾಂಕು DCC ಬ್ಯಾಂಕ್ ಇದೆ. ಆದರೆ ಇವತ್ತು ಹಲವಾರು ಸಮಸ್ಯೆಗಳಿಂದ ಕೋರ್ಟ್ಗೆ ಹೋಗಿ ಇವತ್ತು ಸುಮಾರು 3 ವರ್ಷಗಳಿಂದ DCC ಬ್ಯಾಂಕ್ ಅಸ್ತಿತ್ವದಲ್ಲಿಲ್ಲ. ರೈತರಿಗೆ ಬಡ್ಡಿ ರಹಿತವಾಗಿ ಸಾಲ ಕೊಡಲಿಕ್ಕೆ ಅವಕಾಶ ಇರ್ತಕ್ಕಂಥ ನಮ್ಮ DCC ಬ್ಯಾಂಕ್, ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯ DCC ಬ್ಯಾಂಕು ಇವತ್ತು ರೈತರಿಗೆ ಯಾವುದೇ ರೀತಿ ಪ್ರಯೋಜನ. ಕರ್ನಾಟಕ ರೈತ ಸಂಘಟನೆ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು. ರೈತರ ಸಾಲಗಳನ್ನು ಮನ್ನಾ ಮಾಡಬೇಕು. ವಿಬಿಜಿ ರಾಮ್ಜಿ ಅಡಿಯಲ್ಲಿ ಬರ ಪರಿಹಾರ ಕಾಮಗಾರಿಗಳನ್ನು ಪ್ರಾರಂಭ ಮಾಡಬೇಕು ಮತ್ತು DCC ಬ್ಯಾಂಕನ್ನು ಆಡಳಿತ ಮಂಡಳಿಯನ್ನು ರಚನೆ ಮಾಡಿ ಸಾಲ ಸೌಲಭ್ಯಗಳನ್ನು ಒದಗಿಸಬೇಕು ಅಂತೇಳಿ ಮತ್ತು ರೈತರ ಎಲ್ಲ ರೀತಿಯ ಸಾಲಗಳನ್ನು ಮನ್ನಾ ಮಾಡಬೇಕು. ಕೇವಲ ಸಹಕಾರ ಸಂಘಗಳಲ್ಲಿ ಮಾತ್ರ ಸಾಲ ಮನ್ನಾ ಮಾಡಿದರೆ ಸಾಲದಿಲ್ಲ. ವಾಣಿಜ್ಯ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಖಾಸಗಿ ಕಂಪನಿಗಳು ಇಟ್ಟಿರುವಂತಹ ಬಂಗಾರದ ಅಡಮಾನಗಳ ಬ್ಯಾಂಕ್ಗಳು ಇವತ್ತು ಬಹುತೇಕ ರೈತರ ಕುಟುಂಬಸ್ಥರ ರೈತ ಮಹಿಳೆಯರ ಒಡವೆಗಳು ಇವತ್ತು ಬ್ಯಾಂಕ್ಗಳಲ್ಲಿ, ಖಾಸಗಿ ಫೈನಾನ್ಸ್ ಕಂಪನಿಗಳಲ್ಲಿದ್ದಾವೆ. ಅವೆಲ್ಲವನ್ನೂ ಕೂಡ ರದ್ದುಪಡಿಸಿ ರೈತರಿಗೆ ಹೊಸ ಸ್ವಾವಲಂಬಿ ಜೀವನ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ, ಅದರಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರ ಇವತ್ತು ದೇಶ ವಿರೋಧಿಯಾಗಿ ನಡ್ಕೊತಾ ಇದೆ. 20 ದಿವಸಗಳ ಕಾಲ ನಡೆದ ಸಂಸತ್ನಲ್ಲಿ ಒಂದು ರೈತರ ಬಗ್ಗೆ ಚರ್ಚೆ ಇಲ್ಲ.
ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ಗೃಹ ಮಂತ್ರಿಗಳು ಇವತ್ತು ಪಾರ್ಲಿಮೆಂಟ್ಗೆ ಹೋಗದಿರೋ ಬಚ್ಚಿಟ್ಕೊಂಡು ಹೋಗಾಡುವಂಥ ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗಿದೆ. ಇಂಥ ರೈತ ವಿರೋಧಿ ನೀತಿಗಳನ್ನು, ದೇಶ ವಿರೋಧಿಗಳನ್ನು ಬದಿಗಿಟ್ಟು ರೈತರ ಪರ ಆಡಳಿತವನ್ನು ನಡೆಸಬೇಕು. ಏನಿವತ್ತು ಬರ ಆವರಿಸಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಇಡೀ ರಾಜ್ಯ, ದೇಶದಲ್ಲೆಲ್ಲ ಇದನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿ SDRF, NDRF ಮರುಮೌಲ್ಯಮಾಪನ ಮಾಡಿ ರೈತರ ಬೆಳೆ ಏರಿಕೆಗೆ ಅನುಗುಣವಾಗಿ ರೈತರಿಗೆ ಆಗಿರುವಂಥ ನಷ್ಟಗಳನ್ನು ಪರಿಹಾರ ನಿಧಿಯಲ್ಲಿ ಕೊಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಈ ಪ್ರತಿಭಟನೆಯ ಮುಖಾಂತರ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ.